ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ, ಸಾಧ್ಯ ಆಗುತ್ತೆ? ನೋಡಿ, ಪಕ್ಷದ ಹೈಕಮಾಂಡ್ ಬಿಟ್ಟಂತ ವಿಚಾರ. ನಾವು ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅದ್ರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸೂಕ್ತನೂ ಅಲ್ಲ, ಸಮಂಜಸನೂ ಅಲ್ಲ ಅಂತ ನನ್ನ ಭಾವನೆ. ಮೇಡಮ್, ವಿಜಯವಾಲ್ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ, ಒನ್ ಟು ಒನ್ ಎಲ್ಲ ಶಾಸಕರ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಬದಲಾವಣೆ ಬಿರುಗಾಳಿ ಬೀಸ್ತಾ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ಅದು ಪಕ್ಷದ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು, ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು. ಯಾಕಂತಂದ್ರೆ ಹೈಕಮಾಂಡು ಪಕ್ಷದ ನಾಯಕರ ಜೊತೆ ಮಾತನಾಡೋದು, ಮಂತ್ರಿಗಳನ್ನ ಕರೆಸಿ ಮಾತನಾಡೋದು, MLA ಕರೆಸಿ ಮಾತಾಡೋದು, ಇದು ಒಂದು ಪಕ್ಷದ ಆಂತರಿಕ ಸಮನ್ವಯತೆಯನ್ನ ಕಾಪಾಡ್ಕೊಳ್ಳೋದು. ಇದು ಮುಂಚೆಯಿಂದ ನಡೆದು ಬಂದಂತ ಒಂದು ಕ್ರಮ. ಅದೇ ರೀತಿ ಈಗಲೂ ಕೂಡ ಆಗ್ತಾ ಇದೆ. ಮೇಡಮ್, ವಾಲ್ಮೀಕಿ ನಿಗಮದ ಹಗರಣನ ಈಗ CBIಗೆ ಕೊಟ್ಟಿರುವಂತದ್ದು, ಇದ್ರ ಬಗ್ಗೆ ನೀವೇನು? CBI ತನಿಖೆ ಮಾಡಲಿ, ED ತನಿಖೆ ಮಾಡಲಿ, ಇನ್ನೊಂದು ರೀತಿಯಿಂದ ತನಿಖೆ ಮಾಡಲಿ, ಏನು ಸತ್ಯ ಇದೆಯೋ ಅದ್ರ ಪ್ರಕಾರ ತನಿಖೆ ಆಗುತ್ತೆ. ಮೇಡಮ್, ಜಾತಿ ಸಮೀಕ್ಷೆ ನಡೀತಿದೆ, ಅಧಿಕಾರಿಗಳು ಜನರ ಹತ್ರ ಮಾಹಿತಿ ಸರಿಯಾಗಿ ಕೇಳ್ತಿಲ್ಲ, ಜಸ್ಟ್ ಮನೆ ಮುಂದೆ ಪೋಸ್ಟರ್ ಅಂಟಿಸ್ಬಿಟ್ಟು ಬರ್ತಾ ಇದ್ದಾರೆ ಅಂತ. ಅಂದ್ರೆ ಬೇಕಾಬಿಟ್ಟೆ ಅವ್ರ ಮಾಹಿತಿ ಕೇಳಿದ್ರೆ ಅವ್ರಿಗೆ ಬೇಕಾದಂತ ಡಾಟಾ ಎಂಟ್ರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, 10 ವರ್ಷದ ಹಳೆಯ ಒಂದು ಜಾತಿ ಜನಗಣತಿ ಇದೆ ಅಂತ ಹೇಳಿ ಮತ್ತೆ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಇದ್ರಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇನ್ನೊಮ್ಮೆ ಅವಕಾಶ ಕೊಟ್ಟಿದ್ದೀವಿ. ಆದ್ರೆ ಸರಿಯಾಗಿ ಮಾಡ್ತಿಲ್ಲ ಅಂತ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ, ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ.